ಅಲ್ಲ, ಟ್ರಿಪ್ಗಂತ ಕರ್ಕೊಂಡೋಗಿ ನೀರಲ್ಲಿ ತಳ್ಳಿಬಿಟ್ಬಿಟ್ರು ನಮ್ಮ ಯಜಮಾನ್ರು. ಹೌದು, ಈಗ ರೀಸೆಂಟಾಗಿ ನಾವು ದಾಂಡೇಲಿಗಂತ ಒಂದು ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿ ರಿವರ್ ರಾಫ್ಟಿಂಗ್ ಇರೋದ್ರಿಂದ ನಾನು ಆ್ಯಕ್ಚುಲಿ ಆ ನೀರು ನೋಡಿ ತುಂಬ ಫೋರ್ಸ್ಫುಲಿಯಾಗಿ ಬರ್ತಿತ್ತು. ನಾನು ಬರಲ್ಲ, ನನಗೆ ಭಯ ಅಂತ ಹೇಳಿದೆ. ನಮ್ಮ ಯಜಮಾನ್ರು ಇಷ್ಟು ದೂರ ಬಂದಿದ್ದೀವಿ, ಸೊ ಇನ್ನೊಂದ್ಸಲ ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಕರ್ಕೊಂಡೋದ್ರು. ನನಗಿದೆಲ್ಲ ಹೇಳೇ ಇಲ್ಲ, ರಿವರ್ ರಾಫ್ಟಿಂಗ್ ಅಂದರೆ ಹೆಂಗಿರುತ್ತೆ ಏನು ಅಂತ. ನಾನು ಜಸ್ಟ್ ಬೋಟಲ್ಲಿ ಹೋಗಿ ಫುಲ್ ಸುತ್ತಾಡಿಕೊಂಡು ಒಂದು ರೌಂಡ್ ನೋಡ್ಕೊಂಡು ಬರೋದು ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಹೋದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಕೂರಿಸ್ಬಿಟ್ಟು ಎಸ್ ಓಕೆ ರೆಡಿ ಜಂಪ್ ಅಂತವ್ರೆ. ನಾನು ಜಂಪಾ? ನೋ 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 ನನಗೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಮೇಡಮ್ ಬಂದುಬಿಟ್ಟಿದ್ದೀರಾ, ಅದೊಂದು ಸಲ ಟ್ರೈ ಮಾಡಿ ನೋಡಿ ಅಂತ ಅಲ್ಲಿರೋರಲ್ಲ, ಬನ್ನಿ ಎಂಜಾಯ್ ಮಾಡೋಣ. ನಾನು ಇನ್ನೂ ಅದಕ್ಕೆ ನಾನು ರೆಡಿನೇ ಇಲ್ಲ. ಅಷ್ಟು ಬೇಗ ಇವರು ಟೈಮ್ ಆಗ್ತಿದೆ ಬಿಡು ಅಂತ ತಳ್ಳೇ ಬಿಟ್ಟರು. ನನಗೆ ಆ ಸೆಕೆಂಡಲ್ಲಿ ನನಗೆ ಫುಲ್ಲು ನೋಸ್ ಇಯರ್ ಕಣ್ಣು ಫುಲ್ಲು ಬ್ಲಾಕ್ ಆಗಿಬಿಟ್ಟು ನನಗೆ ಹೆಂಗೆ ಅದು ಆ್ಯಕ್ಚುಲಿ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿ ಇದೆಲ್ಲ 3rd 4th ಟೈಮ್ ಹೋಗಿರೋದ್ರಿಂದ ಅವರು ಸೊ ಹಂಗೆ ಫ್ಲೋ ಆಗಕ್ಕೆ ಅವ್ರಿಗೆ ಕರೆಕ್ಟಾಗಿತ್ತು. ನಾನು ಫ್ಲೋ ಆಗಿ ಫುಲ್ ನಾನು ಡೀಪ್ಗೆ ಹೋಗಕ್ಕೆ ನನಗೆ ಆ ಫೀಲ್ ಆಗ್ತಿದೆ. ಸೊ ನನಗೆ ಒಂಥರ ಅದು ಕರಿತಾ ಇದ್ದೀನಿ, ಎಲ್ರಿಗೂ ಕರಿತೀವಿ ಬನ್ನಿ ಬನ್ನಿ ಅಂತ ಹೇಳಿ. ಅಟ್ ಲಾಸ್ಟ್ ನಾನು ಮೇಲೆ ಬಂದು ಮತ್ತೆ ಇದೊಂದು ರಿವರ್ ರಾಫ್ಟಿಂಗ್ ಅಂತ ಹೇಳಿದ್ರು, ಜಸ್ಟ್ ಮುಂದೆ ಹೋಗಬೇಕು, ಅದಾದಮೇಲೆ ಪಲ್ಟಿ ಆಗುತ್ತೆ ಅಂತ ಈಸಿಯಾಗಿ ಹೇಳ್ತಿದ್ದಾರೆ. ವಾಟ್ ಪಲ್ಟಿನ? ಈಗ ತಾನೇ ಒಂದು ಸಲ ಹೋಗಿ ನೋಡ್ಕೊಬಂದಿದ್ದೀನಿ, ನನಗೆ ಇನ್ನೊಂದು ಸಲ ಆಗಲ್ಲ ಬಿಡಿ ಅಂತ. ಇಲ್ಲ ಇನ್ನೇನು ಹೋಗಾಗಲ್ಲ ಮಿಡ್ಡಲ್ಲಿ ಅಂತ ಹೇಳಿ ನಾನು ಜೀವನ ಕೈಯಲ್ಲಿ ಇಟ್ಕೊಂಡು ಅದೇನಾಗುತ್ತೋ ನೋಡೋಣ ಅಂತ ಹೇಳಿ ಹೋದೆ. ಅಲ್ಲಿ ನೋಡಿದ್ರೆ ನೀರು ಎಷ್ಟು ಫೋರ್ಸ್ಫುಲಿಯಾಗಿ ಬರ್ತಿದೆ ಅಂತ ಹೇಳಿದ್ರೆ, ಲಿಟ್ರಲಿ ನಾನು ಆ್ಯಕ್ಚುಲಿ ಮುಂದೆ ಕೂತಿರೋಳು. ಆ ನೀರು ನಮ್ಗೆ ಹೊಡಿಯೋದು ಹೆಂಗಂದರೆ ಹೇಳೋಕ್ಕಾಗ್ತಿಲ್ಲ, ನಾವೇ ಫುಲ್ ಬಿದೋಗಂಗಿದೆ. ಅದು ಇರೋದು ಆ್ಯಕ್ಚುಲಿ ಫುಲ್ ಪಲ್ಟಿ ಆಗುತ್ತೆ, ಎಲ್ಲರೂ ಕೆಳಗೆ ಬೀಳೋದು. ನನ್ನ ಪುಣ್ಯಕ್ಕೆ ಅವತ್ತು ಬಿದ್ದಿಲ್ಲ ಸದ್ಯ. ಆ್ಯಕ್ಚುಲಿ ನಾವು ಫಸ್ಟು ನಾವೇ ಹೋಗಿದ್ದು ಬ್ಯಾಚು. ಐ ಆಮ್ ಹ್ಯಾಪಿ. ಬಟ್ ಈಗ ನಾನು ನೆನೆಸ್ಕೊಂಡು ಸ್ವಲ್ಪ ಭಯ ಆಗ್ತಿದೆ. ಅಲ್ಲಿ ಫುಲ್ ಫೋಟೋ ಹಿಡಿದು ಫೋಟೋಶೂಟ್ಸ್ ಆಯಿತು. ಆ ಫುಲ್ ಫೋಟೋಸಲ್ಲಂತೂ ನನ್ನ ಫೇಸ್ ನೋಡಬೇಕಲ್ಲ, ಫುಲ್ ಹಾರಿಬಲ್ಲು, ಒಂದೊಂದು ಥರ ಭಯದಲ್ಲಿ ಇರೋಂಗೆ ಆಗೋಯ್ತು. ಸೊ ಈ ಟ್ರಿಪ್ ಅಂತೂ ನಾನು ಯಾವತ್ತೂ ಮರೆಯಲ್ಲ. ಬಿಕಾಸ್ ನನಗೆ ಆ ಕ್ಷಣ ನನಗೆ ಈಗ ನೆನೆಸ್ಕೊಂಡು ನಂಗೆ ನೆನಪಿದೆ. ಸೊ ಅಷ್ಟು ಹಾರಿಬಲ್ ಆಗಿತ್ತು. ಸೊ ಯಾರ್ಯಾರೆಲ್ಲ ರಿವರ್ ರಾಫ್ಟಿಂಗ್ ಹೋಗಿದ್ದೀರಾ ಕಮೆಂಟ್ ಮಾಡಿ, ಹೆಂಗಿರುತ್ತೆ ನಿಮ್ಮದು ಎಕ್ಸ್ಪೀರಿಯೆನ್ಸ್ ಅಂತ ನಾನು ತಿಳ್ಕೊತೀನಿ. ಬಟ್ ನಂದಂತೂ ಹಾರಿಬಲ್ ಆಗಿತ್ತು. ನೆಕ್ಸ್ಟ್ ಟೈಮ್ ಅಂತೂ ಹೋಗಲ್ಲ. ಬಾಯ್.